ಅನೇಕ ನಟಿಯರು ಚಿಕ್ಕ ವಯಸ್ಸಿನಲ್ಲಿಯೇ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಆದರೆ ಕೆಲವರು ಮಾತ್ರ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಪಡೆದಿದ್ದಾರೆ. ಆದರೆ ಸಿನಿಮಾ ರಂಗಕ್ಕೆ ಬಂದು ಬಹಳ ಕಡಿಮೆ ಸಮಯದಲ್ಲಿ ಮನ್ನಣೆ ಗಳಿಸಿದ ಅನೇಕ ಸುಂದರ ನಟಿಯರಿದ್ದಾರೆ. ಅದರಲ್ಲೂ ಕೆಲವರು ಸಿನಿಮಾ ರಂಗಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇದೀಗ ಭಾರತ ಸಿನಿಮಾ ರಂಗದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನಿಧನರಾದ ನಾಯಕಿಯರು ಯಾರು ಅಂತ ನೋಡೋಣ. ನಟಿ ದಿವ್ಯಾ ಭಾರತಿ ಬೊಬ್ಬಿಲಿ ರಾಜ ಚಿತ್ರದ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟವರು. ಬಹಳ ಕಡಿಮೆ ಸಮಯದಲ್ಲಿ ಸಿನಿಮಾ ರಂಗದಲ್ಲಿ ದೊಡ್ಡ ಸ್ಥಾನಮಾನವನ್ನ ಗಳಿಸಿದ್ರು. ಆದರೆ ಅನಿರೀಕ್ಷಿತವಾಗಿ ಈ ನಟಿ 1993ರಲ್ಲಿ ನಿಧನರಾದರು. 19ನೇ ವಯಸ್ಸಿನಲ್ಲಿ ಈ ಸುಂದರಿಯ ಸಾವು ಚಲನಚಿತ್ರೋದ್ಯಮವನ್ನ ತೀವ್ರ ಆಘಾತಕ್ಕೆ ದೂಡಿತು. ತೆಲುಗು ನಟಿ ಪ್ರತ್ಯೂಷಾ ಅವರು ಅಮ್ಮದು ರಾಯುಡು ಚಿತ್ರದ ಮೂಲಕ ತೆಲುಗು ಸಿನಿಮಾ ರಂಗಕ್ಕೆ ಪರಿಚಯವಾದರು. ಈ ಸುಂದರ ನಟಿ 20ನೇ ವಯಸ್ಸಿನಲ್ಲಿ ನಿಧನರಾದರು. ಪ್ರತ್ಯೂಷಾ ಫೆಬ್ರವರಿ 2, 2002ರಂದು ನಿಧನರಾದರು. ನುವ್ವಾ ನಕ್ಕು ನಚ್ಚಾವು ಚಿತ್ರದ ಮೂಲಕ ಟಾಲಿವುಡ್ಗೆ ಪ್ರವೇಶ ಮಾಡಿದ ಮುದ್ದು ಹುಡುಗಿ ಆರತಿ ಅಗರ್ವಾಲ್ ತಮ್ಮ ಮೊದಲ ಚಿತ್ರದಿಂದಲೇ ಮನ್ನಣೆ ಗಳಿಸಿದ್ರು. ನಂತರ ಅವರು ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಅವರು ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಅನೇಕ ಜನರನ್ನ ಮೆಚ್ಚಿಸಿದ್ರು. ಈ ನಟಿ ತಮ್ಮ 31ನೇ ವಯಸ್ಸಿನಲ್ಲೇ ಪ್ರಾಣ ಕಳೆದುಕೊಂಡ್ರು. ಸೌಂದರ್ಯ ಆ ಪೀಳಿಗೆಯಷ್ಟೇ ಅಲ್ಲ, ಈ ಪೀಳಿಗೆಯ ನೆಚ್ಚಿನ ನಟಿ. ಈ ನಟಿ ಬಹಳ ಕಡಿಮೆ ಸಮಯದಲ್ಲೇ ಮನ್ನಣೆ ಗಳಿಸಿ ಸ್ಯಾಂಡಲ್ವುಡ್ ಹಾಗೂ ಟಾಲಿವುಡ್ನ ಸ್ಟಾರ್ ನಾಯಕಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. ನಟಿ ಸೌಂದರ್ಯ ಅವರು 18 ಜುಲೈ 1976ರಂದು ಜನಿಸಿದ್ರು. 17 ಏಪ್ರಿಲ್ 2004ರಂದು ತಮ್ಮ 27ನೇ ವಯಸ್ಸಿನಲ್ಲಿ ನಿಧನರಾದರು. ವಿಮಾನ ಅಪಘಾತದಿಂದ ಮರಣ ಹೊಂದಿದ್ರು. ತಮ್ಮ ನೃತ್ಯದ ಮೂಲಕ ಪ್ರೇಕ್ಷಕರನ್ನ ರಂಜಿಸಿ ವಿಶೇಷ ಗೀತೆಗಳಲ್ಲಿ ಮಿಂಚಿದ್ದ ಸುಂದರ ನಟಿ ಸಿಲ್ಕ್ ಸ್ಮಿತಾ ಚಿಕ್ಕ ವಯಸ್ಸಿನಲ್ಲೇ ಆತ್ಮಹತ್ಯೆ ಮಾಡಿಕೊಂಡ್ರು. ಸೆಪ್ಟೆಂಬರ್ 23, 1996ರಂದು ಅವರು ನಿಧನರಾದರು. ನಟಿ ನಿವೇದಿತಾ ಜೈನ್ ಅವರನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ತಮ್ಮ ಸುಂದರ ನಟನೆಯ ಮೂಲಕ ಎಲ್ಲರ ಗಮನ ಸೆಳೆದರು. 17 ಮೇ 1979ರಂದು ಜನಿಸಿ ಇವರು 10 ಜೂನ್ 1998ರಂದು ನಿಧನರಾದರು. 19ನೇ ವಯಸ್ಸಿನಲ್ಲಿ ಮಿಸ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕ್ಯಾಟ್ವಾಕ್ ಅಭ್ಯಾಸ ಮಾಡ್ತಾ ಇದ್ದಾಗ 2ನೇ ಮಹಡಿಯಿಂದ ಆಯ ತಪ್ಪಿ ಕೆಳಗೆ ಬಿದ್ದು ಸಾವನ್ನಪ್ಪಿದ್ರು.